ಸಣ್ಣದೊಂದು ವಿಡಿಯೋ ಐತೆ ನೋಡ್ಕೊಬಿಡಿ ಫಸ್ಟು. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ಡಿಪಿಯಲ್ಲಿ ಇಕ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಎಲ್ಲ ಬದುಕ್ತೀವಿ. ಹೌದು, ನಮ್ ಜೀವನದ ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ತೆಗೆಯಕ್ ಮಾತ್ರ ಸ್ಮೈಲ್ ಮಾಡ್ತೀವಿ. ಹೌದು, ವ್ಲಾಗ್ಸ್ ಮಾಡ್ತಾ ಮಾಡ್ತಾ ನಮ್ ಲೈಫ್ ವ್ಯಾಲ್ಯೂಸ್ ಅನ್ನೇ ಮರ್ತೋಗ್ಬಿಟ್ಟಿದೀವಿ. ನಮ್ ಲೈಫ್ ನ ಇಂಟರ್ನೆಟ್ ಬರ್ಕೊಟ್ಬಿಟ್ಟಿದೀವಿ. ಏನ್ ಗುರು ನಿನ್ ಟ್ಯಾಲೆಂಟು, ಎಲ್ಲಿಂದ ಗುರು ಈ ಡೈಲಾಗ್ ಎಲ್ಲ ಕಲ್ತಿದ್ ನೀನು? ಅವ್ರಿಗೆ ಬರ್ಕೊಟ್ಟಿರೋದು ಹೇಳಕ್ ಗೊತ್ತಲ್ಲ ನಿನಗೆ. ಅಲ್ಲ ಕಣಯ್ಯ ಚೀಕನ್ನಡದವ್ರೆ, ನಿಮ್ಮ ಯೋಗ್ಯತೆಗೆ ಇಂಥ ಟ್ಯಾಲೆಂಟ್ಗಳೇ ಸಿಗೋದು ನಿಮ್ಗೆ. ಕರ್ನಾಟಕದ ಯಾರು ಟ್ಯಾಲೆಂಟ್ಗಳೇ ಇಲ್ವಾ? ಹಾ, ಇಂಥ ಚಪ್ರಿಗಳು ಅವ್ನು ರಿಯಾಲಿಟಿ ಶೋಗೆ ಯಾವ ತರ ಬಂದ ನೋಡ್ಗುರು. ಅಲ್ಲ ಕೂದ್ಲಿಗೆ ಆ ಕಲ್ಲರ್ ಹಾಕೊಂಡು ಆ ಟೀ ಶರ್ಟ್ ಆ ಪ್ಯಾಂಟ್ ನೋಡು, ಏನ್ ಗುರು. ಒಂದು ರಿಯಾಲಿಟಿ ಶೋ ಯಾವ ತರ ಬರ್ಬೇಕು ಅಂತಾನೆ ಗೊತ್ತಿಲ್ಲ ಅವನಿಗೆ. ಅವನ್ನ ತಗೊಂಡೋಗಿ ರಿಯಾಲಿಟಿ ಶೋ ಅಲ್ಲಿ ಹೀರೋ ಮಾಡಕ್ ಹೊಂಟಿದ್ದೀರಾ. ನಿಮ್ಮ ಪ್ರಕಾರ ಇದೇ ರಿಯಲ್ ಟ್ಯಾಲೆಂಟು ಅನ್ನೋದಾದ್ರೆ, ಕಷ್ಟಪಟ್ಟು ಬೆವರು ಸುರಿಸಿ ಏನೋ ಸಾಧನೆ ಮಾಡ್ಬೇಕು ಅಂತ ಇನ್ನೂ ಸಾವಿರಾರು ಜನ, ನೂರಾರು ಜನ, ಲಕ್ಷಾಂತರ ಗಟ್ಟಲೆ ಜನ ಕರ್ನಾಟಕದಲ್ಲಿ ಕಾಯ್ಕೊಂಡ್ ಕೂತವ್ರೆ ಇಂಥ ವೇದಿಕೆ ಸಿಕ್ಲಿ ಅಂತ. ನೀವು ಕೊಡ್ತಾ ಇರೋ ಚಾನ್ಸ್ಗಳು ಯಾರ್ಯಾರಿಗೆ ಅಂದ್ರೆ, ಇಂಥ ಚಪ್ರಿಗಳಿಗೆ, ಇಂಥ ಡೈಲಾಗ್ ಬಾಯಿ ಬಂದಾಗ ಡೈಲಾಗ್ ಹೇಳೋರ್ಗೆ, ಇಷ್ಟ ಬಂದಾಗ ಮಾತಾಡೋರ್ಗೆ ಕೊಡ್ತಾ ಇದ್ದೀರಾ. ಯಾಕೆ? ನಿಮ್ಗೆ TRP ಬೇಕು, ಟ್ಯಾಲೆಂಟ್ ಬೇಕಾಗಿಲ್ಲ. ಇಂಥ ರಿಯಾಲಿಟಿ ಶೋನ ನೀವು ಮಾಡೋದೆಷ್ಟು ಬಿಟ್ರೆಷ್ಟು. ಇಂಥ ಅಕಸ್ಮಾತ್ ನೀವು ಮಾಡಿದ್ರು ಕರ್ನಾಟಕ ಜನ ನೋಡಿದ್ರೆಷ್ಟು ಬಿಟ್ರೆಷ್ಟು. ಅನ್ನೊಂದು ಡೈಲಾಗ್ ಡೆಲಿವರಿ ಏನು, ಆಕ್ಟಿಂಗ್ ಏನು, ಪರ್ಫಾರ್ಮೆನ್ಸ್ ಏನು, ಸೇಮ್ ಧ್ರುವ ಸರೋಜ ಸರ್ ಮನೆ ಮುಂದೆ ಹೊಡೆದ ಡೈಲಾಗು ಸೇಮ್ ಅದೇ ಡೈಲಾಗ್ ಇಲ್ಲಿ ಹೊಡೆದ ಅಷ್ಟೇ. ಏನು ಚೇಂಜಸ್ ಇಲ್ಲ. ಒಂದು ರಿಯಾಲಿಟಿ ಶೋ ಅಲ್ಲಿ ಯಾವ ತರ ಡೈಲಾಗ್ ಹೊಡಿಬೇಕು, ಒಂದು ಆಕ್ಟರ್ ಮನೆ ಮುಂದೆ ಯಾವ ತರ ಡೈಲಾಗ್ ಹೊಡ್ಬೇಕು ಅಂತಾನೆ ಗೊತ್ತಿಲ್ಲ. ಸೇಮ್ ಆಸ್ ಇಟ್ ಈಸ್ ಅಲ್ಲಿಂದ ತೆಗ್ದು ಇಲ್ಲಿಗೆ ಹಾಕಿರೋದು ಅಷ್ಟೇನೆ. ಅದನ್ನ ನಮ್ ಜನ ನೋಡ್ತಾರೆ ಅನ್ಕೊಂಡು ಜಿ ಕನ್ನಡದವರು ಅವನ್ನ ಬೆಳೆಸ್ಬೇಕು ಅಂತಾನೆ, ಅವ್ರು ಬೆಳೆಸ್ಬೇಕು ಅಂತ ಏನೋ ಗೊತ್ತಿಲ್ಲ, ಇವ್ರಿಗೆ TRP ಸಿಗ್ಬೇಕು ಅಂತ ಮಾಡ್ತಿರೋದು. ಎಷ್ಟು ಒಳ್ಳೇದು ಕೆಟ್ಟದು ನಮ್ಗಂತೂ ಗೊತ್ತಿಲ್ಲ. ಟ್ಯಾಲೆಂಟ್ ಇರೋರ್ಗೆ ಅವಕಾಶ ಸಿಗ್ತದೆ. ಇನ್ನು ಎಷ್ಟೊಂದ್ ಜನ ಸೈಕಲ್ ಹೊಡಿತಾನೆ ಇದಾರೆ. ನೀವ್ ಕೊಡ್ತಾ ಇರೋ ಇದು ಇಂಥವ್ರಿಗೆ. ಎಷ್ಟೊಂದ್ ಜನ ನಮ್ಮ ಇಂಡಿಯಾದಲ್ಲಿ ಆಗ್ಲಿ ನಮ್ಮ ರಾಜ್ಯದಲ್ಲಿ ಇನ್ನು ಎಷ್ಟೊಂದ್ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಿರು, ಅವ್ರಿಗೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಅದೊಂದೇ ಕಾರಣಕ್ಕೆ ಅವ್ರು ಇನ್ನೂ ಸೈಕಲ್ ಹೊಡಿತಾರೆ, ಮರ್ತ್ ಬಿಟ್ಟಿದ್ದಾರೆ ಅವ್ರ ಆಸೆ ಗುರಿ ಎಲ್ಲ ಮರ್ತ್ ಬಿಟ್ಟಿದ್ದಾರೆ. ಬಟ್ ನೀವು ಮಾಡ್ತಾ ಇರೋದೇನು, ಒಬ್ಬ ಟ್ಯಾಲೆಂಟ್ ಇರೋನ್ಗೆ ಕೊಡ್ಬೇಕೆ ಹೊರತು ಇಂಥ ಕೂದಲಿಗೆ ಕಲರ್ ಹಾಕೊಂಡು ಚಪ್ರ ತರ ಮಾತಾಡ್ಕೊಂಡ್ರೆ ಟ್ಯಾಲೆಂಟ್ ಅಂತವ್ರಿಗೆ ನೀವು ಅವಕಾಶ ಕೊಡ್ತೀನಿ ಅನ್ನೋದೇ ಆದ್ರೆ, ನಿಮ್ಮ ರಿಯಾಲಿಟಿ ಶೋನ ನೋಡ್ತಕ್ಕಂಥ ಜನ ಮೂರ್ಖರು, ಪಕ್ಕಾ ಮೂರ್ಖರು. ನೀವು ಮಾಡ್ತಾ ಇರೋದು ದುಡ್ಡುಗೋಸ್ಕರ, TRPಗೋಸ್ಕರ. ಜನ ನೋಡ್ಬೇಕಾಗಿರೋದು ಟ್ಯಾಲೆಂಟ್ನ, ಬಟ್ ಜನ ನೋಡ್ತಾ ಇರೋದು ಇವ್ರಂತ ಚಪ್ರಿಗಳನ್ನ. ಅಂತದ್ರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಚಾನಲ್ನವರು ಟ್ಯಾಲೆಂಟ್ಗಳಿಗೆ ನಮ್ಮ ಖುಷಿಗೆ ಯಾರೂ ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದು ಅವ್ರಿಗೆ, ಅವ್ರ TRPಗೆ, ಅವ್ರ ದುಡ್ಡಿಗೋಸ್ಕರನೇ. ಸೊ ಇವ್ರು ನಿಮ್ಮ ಸ್ವಾರ್ಥಕ್ಕೋಸ್ಕರ ಚಾನಲ್ನವರು ಪ್ರೋಗ್ರಾಮ್ ಮಾಡೋದಾದ್ರೆ ನಾವು ನೋಡೋ ಅವಶ್ಯಕತೆನೇ ಇಲ್ಲ. ನೀವೇ ನೋಡ್ಕೊಂಡ್ಬಿಡಿ ಅದನ್ನು. ನೀವು ಚಾನಲ್ನವರು ಬೆಳೆದ್ಬಿಟ್ಟಿದ್ದೀರಾ ಅಂದ್ರೆ ನಮ್ಮಿಂದ, ನಮ್ಮ ಜನಗಳಿಂದ ನೋಡೋದ್ರಿಂದ ನೀವು ಬೆಳೆದಿರೋ ಹೊರತು ನೀವು ಏನು ಮಾಡಕ್ಕಾಗಲ್ಲ. ಜನ ಇದ್ದೇನೆ ನೀವು ಬೆಳಕಾಗೋದು. ನೀವು ಬೆಳೆದ್ಬಿಟ್ಟಿದ್ದೀರಾ ಅಂದ ತಕ್ಷಣ ನೀವು ಯಾರು ಬೇಕಾದ್ರೂ ಕರ್ಸು, ಏನ್ ಬೇಕಾದ್ರೂ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಏನ್ ಬೇಕಾದ್ರೂ ತಂದು ಹೋಗ್ಬೋದು ಅನ್ನೋದಾದ್ರೆ ಇದು ಎಷ್ಟ್ರ ಮಟ್ಟಿಗೆ ಸರಿಯಪ್ಪ? ಬೆಳೆದ್ಬಿಟ್ಟಿದೀನಿ ಅನ್ನೋ ತಕ್ಷಣ ಎಂತೆಂಥವ್ರನ್ನ ಬೇಕಾದ್ರೆ ಕರ್ಸ್ಬಿಡ್ಬೋದಾ? ಹಂಗ ನೋಡೋ ಜನಗಳಿಗೇನೋ ಒಂಚೂರು ಇದಿಲ್ವಾ? ಒಂದು ರೆಸ್ಪೆಕ್ಟ್ ಕೊಡಲ್ವಾ ನೀವು? ಎಲ್ಲಿ ಹೋಗ್ತಾ ಇದ್ದ ಗುರು?